ಇಲ್ಲಿ ಪೂಜೆ ಕುತ್ಕೊಂಡಿರೋರು ಶ್ರದ್ಧಾಭಕ್ತಿಯಿಂದ ಮಹಾಗಣಪತಿಯನ್ನ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿ ಬಂದಿರತಕ್ಕಂಥ ಬಂಧು ಬಾಂಧವರು ಹಾಗೆ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಭಕ್ತಿ ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಆ ಭಗವಂತನ ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಮಹಾಗಣಾಧಿಪತಿಯ ನಮಃ ಅಂತ ಒಂದ್ಸಲಿ ಸ್ಮರಣೆ ಮಾಡ್ಕೊಳ್ಳಿ. ಓಂ ಘಂ ಗಣಾನಾನ್ವಾ ಗಣಪತಿ ಗಂ ಅವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿಪುತ್ರೀರಸಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ಮಹಾಗಣಾಧಿಪತಯೇ ನಮಃ. ನನ್ ಮಗ ನನ್ನ ಹತ್ರನೇ ಇರ್ಬೇಕು, ತಾಯಿ ಮಗನ ದೂರ ಮಾಡ್ಬೇಡ. ಭಗವಂತ, ನಾನು ಭೂಲೋಕಕ್ಕೆ ಬಂದ ದಿನದಿಂದ ಇವತ್ತಿನವರೆಗೂ ಈ ಮನೆಯವರು ನನ್ನನ್ನು ಹೂವಿನ ಹಾಗೆ ನೋಡಿಕೊಂಡಿದ್ದಾರೆ. ಗೊತ್ತಿಲ್ಲದ ಲೋಕದಲ್ಲಿ ನೆರಳು, ಅನ್ನ, ಪ್ರೀತಿ ಕೊಟ್ಟು ಸಲಹಿದ್ದಾರೆ. ಆಪದ್ ಬಾಂಧವ, ಪುಟಾಣಿ, ಅಮ್ಮ ಎಲ್ಲರೂ ನನ್ನ ಕುಟುಂಬದವರೇ ಎನಿಸುತ್ತದೆ. ಅಮ್ಮನ ಮನಸ್ಸಲ್ಲಿ ಭಯ ದೂರ ಮಾಡಬೇಕು, ಅಮ್ಮನಿಗೆ ಸಹಾಯ ಮಾಡಬೇಕು. ಆಮ್ರಪಾಲಿ ಹತ್ರ ಎಲ್ಲ ಹೇಳ್ಬಿಡ್ತೀನಿ. ವಿಷಯ ಮುಚ್ಚಿಟ್ರೆ ಬೇಜಾರು ಮಾಡ್ಕೊತಾಳೆ. ಅದು ಅಲ್ಲದೆ ಅವಳ ಮ್ಯಾಜಿಕ್ನ ನಾನು ಉಪಯೋಗಿಸಿ ಮೋಸ ಮಾಡಿದ್ದೀನಂತ ಆಗ್ಬಾರ್ದು. ಪುಟಾಣಿ, ಎಲ್ಲಿದ್ದ ಇಷ್ಟೊತ್ತು? ಏನಿದು ಕೈಯಲ್ಲಿ? ನಾನು ಹಿಂಗೊಂದು ವಿಷಯ ಹೇಳ್ಬೇಕು. ನಾನು ಒಳ್ಳೆಯವಳಲ್ಲ ಆಮ್ರಪಾಲಿ. ಏನ್ ಹೇಳ್ತಾ ಇದ್ಯಾ ಪುಟಾಣಿ? ನಾನು ಹಿಂಗೆ ಮೋಸ ಮಾಡಿದೆ. ನಾನು ತುಂಬಾ ಕೆಟ್ಟ ಫ್ರೆಂಡು. ಯಾಕೆ ಪುಟಾಣಿ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಆಮ್ರಪಾಲಿ, ಅದು ಮಾರ್ಕ್ಸ್ ಕಾರ್ಡ್ ಬಂದಿದೆ. ಈ ಸಲ ಎಷ್ಟನ್ನೇ ಬಂದಿದೆ ನೋಡೋಣ. ಏನಿದು ನಮ್ ಪುಟ್ಟಾಣಿಗೆ ಇಷ್ಟೊಂದು ಮಾರ್ಕ್ಸ್ ನಿನ್ ಜೀವಮಾನದಲ್ಲೇ ಬಂದಿರ್ಲಿಲ್ಲ. ಟೀಚರ್ಸ್ಗೆ ಏನ್ ಮಾಟ ಮಂತ್ರ ಮಾಡಿದೆ ನೀನು? ನಿನಾದಣ್ಣ ಅಥವಾ ಏನೋ ಮೋಸ ಮಾಡಿರ್ಬೇಕು ಇವಳು. ಆನ್ಯಾ ಪ್ಲೀಸ್. ಯಾಕೆ ಪುಟಾಣಿ ಮೋಸ ಮಾಡ್ತಾಳೆ ಅಂತ ಹೇಳ್ತಿದ್ದೀರಾ? ಏಕೆ? ಪುಟಾಣಿ ಬುದ್ಧಿವಂತೆ ಅಲ್ವಾ? ಯಾಕಂದ್ರೆ ನನಗೆ ಹೋದ್ಸಲ 3-0 ಬಂದಿತ್ತು ಆಮ್ರಪಾಲಿ. ಸ್ಕೂಲಲ್ಲಿ ಇರ್ಬೇಕಾದ್ರೆ ಎಲ್ರು ಮಾಯಿಗೆ ಹೆದರ್ಕೊಂಡು ಬೃಂದನ ಪಾಸ್ ಮಾಡ್ತಿದ್ರು. ಬಟ್ ಇವಾಗ ಕಾಲೇಜ್ ಏನ್ ಮಾಡ್ತಾಳೋ ಏನೋ. ಪುಟಾಣಿ ಪುಟಾಣಿ ಪುಟಾಣಿ, ಇಷ್ಟೊಂದು ಮಾರ್ಕ್ಸ್ ಹೇಗ್ ಬಂತು ಹೇಳ್ಬಿಟ್ಟು ಹೋಗು. ಯಾಕೆ ಅವಳನ್ನ ಅಷ್ಟು ಆಡ್ಕೊಳ್ತೀರಾ? ಅವಳು ನಿಮ್ ತಂಗಿ. ಅಣ್ಣ ಅಕ್ಕ ಆದವರು ಅವಳು ಒಳ್ಳೆ ಕೆಲಸ ಮಾಡಿದಾಗ ಅವಳು ಬೆಂತಟ್ಟಿ ಒಳ್ಳೆ ಮಾತಾಡ್ಬೇಕು. ನೀವೇ ಅವಳನ್ನ ದಡ್ಡಿ ಅಂತಂದ್ರೆ ಪಾಪ ಅವಳಗ್ ನೋವಾಗಲ್ವಾ? ಆಮ್ರಪಾಲಿ, ನಾವ್ ಹೇಳಿದ ಹಾಗಲ್ಲ. ಅವಳು ತುಂಬಾ ಬುದ್ಧಿವಂತೆ, ಅದು ನಮಗೂ ಗೊತ್ತಿದೆ. ಆದ್ರೆ ಒಂದ್ ವಿಷಯ ಹೇಳ್ಬೇಕಂದ್ರೆ ಅವಳು ಒಂದ್ ದೊಡ್ಡ ಸೋಮಾರಿ. ಅರ್ಧ ಅಮ್ಮ ಹೇಳ್ತಾರಂತಾನೆ ಓದೋದೇ ಇಲ್ಲ, ಒಂದ್ ಹೇಳಿದ್ರೆ ಇನ್ನೊಂದ್ ಮಾಡ್ತಾಳೆ. ಅದಕ್ಕೆ ನಮಗ ಆಶ್ಚರ್ಯ ಆಗಿದ್ದು. ಇದನ್ನೇ ಪುಟಾಣಿನೂ ಹೇಳ್ತಾ ಇದ್ಲಾ? ನಾನು ಇದ್ರಲ್ಲಿ ಏನೇನೋ ತಪ್ಪು ಬರ್ದ್ಬಿಟ್ಟಿದ್ದೀನಿ. ನೀನವತ್ ನನ್ ಬುಕ್ ಅಳಿಸ್ತೀಯಲ್ಲ, ಇದನ್ನು ಹಾಗೆ ಅಳಿಸ್ತೀಯಾ? ಇದನ್ನೆಲ್ಲ ಅಳಿಸ್ಬೇಕಾ? ಇದ್ ಮಾತ್ರ, ಇದೆಲ್ಲ ಬೇಡ, ಇದೆಲ್ಲ ಹಾಗೆ ಇರ್ಲಿ. ಆಮ್ರಪಾಲ್, ಬಲಾಯ ನಮೋ ಬಲ ಪ್ರಮದಾಯ ನಮೋ ಸರ್ವಭೂತದಮನಾಯ ನಮೋ ಮನನ್ಮನಾಯ ನಮಃ. ಓಂ ಅಘೋರೆ ಏಭ್ಯೋ ಘೋರೆ ಏಭ್ಯೋ ಘೋರ ಘೋರತೃಭ್ಯಃ
सर्वेभ्यो सर्वेभ्यो नमस्ते अस्तु रुद्ररूपेभ्यः ईशानः सर्वविद्यानाम् ईश्वरस्वरूपभूतानाम् ब्रह्माधिपति ब्रह्मणोऽधिपति ब्रह्मो ಶಿವೋ ಮೇ ಅಸ್ಸು ಸದಾ ಶಿವೋಂ. ಅಮ್ಮ ಎಲ್ಲರೂ ಎದ್ದು ನಿಂತು ಅಗ್ನಿಗೆ ಪೂಜೆ ಸಲ್ಲಿಸಿ. ಓಂ ಪ್ರಕಾಶ ಮಹಾದೇವ ಸರ್ವಾಂತಾಸ್ತಿಮಿರಾಪಃ ಸ್ವಾರ್ಥಾನಂತರಂ ಜ್ಯೋತಿರ್ದೀಪೋಯಾಂ ಪ್ರತಿಶತಾಂ. ಓಂ ಅಗ್ನಿಂ ದೂತಂ ವೃಣೀಮೇ ಓತಾರಂ ವಿಶ್ವೇದಸಂ ಯಜ್ಞಸ್ಯ ಸುಕೃತಂ. ಓಂ ಅಗ್ನಿದೇವಾಯ ನಮಃ. ವೈಶ್ವಾನರಾಯ ವಿದ್ಮಹಿ ಲಾಲಿಲಾಯ ಧೀಮಹಿ ತನ್ನೋ ಅಗ್ನಿದೇವ ಪ್ರಚೋದಯಾತ್. ಮಂತ್ರಕ್ಷೇತ್ರ ತೋಡಿ. ಅಮ್ಮ ಏನಾಯ್ತಮ್ಮ? ಆರಾಮಾಗಿದೆಯಾ ತಾನೆ? ನಿಜವಾಗ್ಲೂ ಆ ಚಿತ್ರ ಇತ್ತ ಇಲ್ಲ ನಾನದ್ ಕಲ್ಪನೆ ಮಾಡ್ಕೊಂಡ? ಏನಾಗ್ತಾ ಇದೆ ಇಲ್ಲಿ? ಬೀಳ್ತಿದ್ದ ಅಕ್ಷತೆ ತಟ್ಟೆ ಹಿಡಿದು ಆಗ್ತಿದ್ದ ಅಪಶಕ್ನ ತಪ್ಸಿದ್ಯಾ ಪ್ರದ್ಯುಮ್ನ? ಹೌದು, ಮಾಯವರು ಹೇಳ್ತಾ ಇರೋದು ನಿಜ. ಪೂಜೆ ನಡಿಬೇಕಾದ್ರೆ ಅರ್ಶಿನ ಕುಂಕುಮ ಅಕ್ಷತೆ ಚೆಲ್ಲೋದು ಅಪಶಕುನ. ನೀವು ಅಕ್ಷತೆ ಚೆಲ್ಲದೆ ಇರೋ ತರ ನೋಡ್ಕೊಂಡ್ರಲ್ಲ, ಒಳ್ಳೆ ಕೆಲಸ ಮಾಡಿದ್ರಿ. ಅಮ್ಮ ಒಳಗೋಣ ಬಾ, ಸ್ವಲ್ಪ ರೆಸ್ಟ್ ತಗೊಳ್ಳಂತೆ. ಬೇಡ, ನಾನು ಆರಾಮಾಗಿದ್ದೀನಿ. ಪೂಜೆ ಮಾಡೋಣ. ಪುರೋಹಿತ್ರೆ, ನೀವು ಮುಂದುವರಿಸಿ. ಸರಿ ಅಮ್ಮ. ಮಂತ್ರಕ್ಷತೆ ಭಗವಂತನ ಮೇಲೆ ಹಾಕಿ ಹೋಮ ಕೂತ್ಕೊಳ್ಳಿ. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕುಮಿಲಾಯ ನಮಃ. ಓಂ ಸುಮುಖಾಯ ನಮಃ. ಓಂ ವಿಕಟಾಯ ನಮಃ. ನಿವಾರ್ಯ ಶ್ರೀ ಮಹಾಗಣಾಧಿಪತಿ ನಮಃ. ಹಾಗಾದ್ರೆ ನಾನ್ ಸರಿಯಾದ ದಾರಿಲಿದ್ದೀನಿ ಅಂತ ಆಯ್ತು. ಒಂದು ಸಣ್ಣ ತೂತಾಗಿದೆ ಗೋಡಿಲಿ, ಅದನ್ನ ದೊಡ್ಡದು ಮಾಡಬೇಕು ಅಷ್ಟೆ. ಗಂ ಗಣಪತಯೇ ಸ್ವಾಹ. ಓಂ ಗಂ ಗಣಪತಯೇ ನಮೋ ನಮಃ. ಓಂ ಮೂಲ ಗಕಾರ ಗಕಾರ ಗಕಾರ. ತಗೋ, ಈ ತಟ್ಟೆ ತಗೊಂಡು ಹೋಗಿ ಹೋಮದ ಹತ್ರ ಇಡು. ಓಕೆ. ಅಮ್ಮ, ಒಂದು ತೆಂಗಿನಕಾಯಿ ಕೊಡಿ. ಏನ್ ಮಾಡ್ತಾ ಇದ್ದೆ ಛಾಯಾ? ಅಂದ್ಕೊಂಡಿದ್ದು ಸರಿ ದಾರಿಲಿತ್ತು. ಸಣ್ಣ ಕಲ್ಲು ಹೊಡೆದಿದ್ದೆ, ಈಗ ದೊಡ್ಡ ಕಲ್ಲು ಹೊಡೆದಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಗೋಡೆಲಿ ಬಿರುಕು ಬಿಡುತ್ತೆ. ನಿನ್ನ ಯಾಕಾದ್ರೂ ಕೇಳಿದ್ನೋ? ಒಂದ್ಸಲನೂ ಅರ್ಥ ಆಗೋ ತರ ಹೇಳೋದೇ ಇಲ್ಲ ನೀನು. ನಿನಗೆ ಗೊತ್ತಾಗೋ ಹಾಗಿದ್ರೆ
ನಿನಗೆ ಗೊತ್ತಾಗೇ ಆಗತ್ತೆ ಯುಕ್ತಿ, ಯೋಚನೆ ಮಾಡಬೇಡ. ಇದು ಅರ್ಥ ಆಗ್ಲಿಲ್ಲ ನನಗೆ. ಹೊರಟೋಗು, ಹೊರಟೋಗು, ಈ ಮನೆ ಬಿಟ್ಟು ಹೊರಟೋಗು, ನನ್ ಬೆನ್ ಬಿಟ್ಟು ಹೊರಟೋಗು. ಏನಾಯ್ತು ದೇವು? ಯಾಕೆಷ್ಟು ಗಾಬರಿ ಮಾಡ್ಕೊಂಡಿದ್ಯಾ? ತೆಂಗಿನಕಾಯಿ, ಕುಂಕುಮ, ಚಿತ್ರ. ಯಾವ ತೆಂಗಿನಕಾಯಿ, ಯಾವ ಕುಂಕುಮ? ನನ್ಗೇನು ಅರ್ಥ ಆಗ್ತಲ್ವಾ ದೇವು? ಏನಾಯ್ತು ಅದಕ್ಕೆ? ರೆಸ್ಟ್ ತಗೋತೀರಾ? ಏನಾದ್ರು ತಿಂದ್ರಾ? ಅಯ್ಯೋ, ಪೂಜೆ ಅಂತ ಅಕ್ಕ ಖಾಲಿ ಹೊಟ್ಟೆಲಿದ್ದಾರೆ. ಅದಕ್ಕೆ ತುಂಬಾ ಸುಸ್ತಾಗ್ತಾ ಇದೀಯಾ? ತುಂಬಾ ಬೆವರ್ತಾ ಇದ್ದೀರಾ? ಏನಾದ್ರು ತಿನ್ಬಿಡಿ. ನಿಜವಾಗ್ಲೂ ನಂಗೆ ಹುಚ್ಚು ಹಿಡಿತಾ ಇರ್ಬೇಕು. ಇಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ್ದು ನಿಜ, ಯಾವ್ದು ಸುಳ್ಳು? ಗಾಬರಿ ಮಾಡ್ಕೋಬೇಡಮ್ಮ. ಇಲ್ಲಿ ನೋಡು, ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಹೋಗಲ್ಲ. ಯಾಕೆ ಹೀಗೆ ಕಾಡ್ತಾ ಇದೀಯಾ? ನನ್ನ ಮಗನ್ನ ದಯವಿಟ್ಟು ಬಿಟ್ಟು ಹೋಗು. ನಿನ್ ದಮ್ಮಯ್ಯ ಅಂತೀನಿ. ಅಮ್ಮಂಗೆ ನಿಧಾನಕ್ಕೆ ಹುಚ್ಚು ಹಿಡಿತಾ ಇದೆ ಅನ್ಸುತ್ತೆ. ಇಷ್ಟೊಂದು ಹೆದರ್ಕೊಂಡಿದ್ದಾರೆ. ಈ ಲಾಕೆಟ್ಗೂ ಅಮ್ಮಂಗೂ ಪ್ರದ್ಯುಮ್ನನ್ಗೂ ಏನೋ ಸಂಬಂಧ ಇದೆ. ಅದು ಏನು ಅಂತ ನಾನು ಮೊದಲು ಕಂಡುಹಿಡಿಬೇಕು. ನಾನಿಗೊಂದು ವಿಷಯ ಹೇಳ್ಬೇಕು. ನಾನು ಒಳ್ಳೆಯವಳಲ್ಲ ಅಮ್ರಪಾಯಿ. ನಾನಿಂಗೆ ಮೋಸ ಮಾಡಿದೆ. ನಾನು ತುಂಬಾ ಕೆಟ್ಟ ಫ್ರೆಂಡು. ಅವಳು ಒಂದ್ ದೊಡ್ಡ ಸೋಮಾರಿ. ಅರ್ಧ ಅಮ್ಮ ಹೇಳ್ತಾರಂತಾನೆ ಓದೋದೇ ಇಲ್ಲ. ಒಂದ್ ಹೇಳಿದ್ರೆ ಇನ್ನೊಂದ್ ಮಾಡ್ತಾಳೆ. ಅದಕ್ಕೆ ನಮಗ ಆಶ್ಚರ್ಯ ಆಗಿದ್ದು. ಆಗ್ಲೇ ಏನೋ ಹೇಳ್ಬೇಕು ಅಂತ ಬಂದೆ ನೀನು. ಹೇಳ್ಬೇಕು, ಆದ್ರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಿನಗ್ ಹೇಗ್ ಹೇಳ್ಬೇಕೋ, ಯಾವಾಗ ಹೇಳ್ಬೇಕೋ ಹೇಳು, ನಾನು ಕೇಳಿಸ್ಕೊತೀನಿ. ನೀನ್ ನನ್ ಬಗ್ಗೆ ಏನು ಕೆಟ್ಟದಾಗಿ ಯೋಚನೆ ಮಾಡಲ್ಲ ತಾನೆ? ನನ್ನ ಪುಟಾಣಿ, ನಾನು ಕೆಟ್ಟದಾಗಿ ಯೋಚನೆ ಮಾಡೋ ಹಾಗೆ ಯಾವ ಕೆಲ್ಸಾನೂ ಮಾಡಲ್ಲ ಅಂತ ನನಗೆ ಗೊತ್ತು. ಹೇಳು. ಅದು ಏನಾಯ್ತು? ಏನಾಯ್ತು ಪ್ರದ್ಯುಮ್ನ? ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಅಮ್ಮ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಪೂಜೆಯಲ್ಲಿ ಕೂತ್ಕೊಳಕ್ ಆಗ್ತಾ ಇಲ್ಲ, ಏನೇನೋ ಮಾತಾಡ್ತಾ ಇದ್ದಾರೆ. ಇನ್ನೇನ್ ಸ್ವಲ್ಪ ಹೊತ್ತು, ಆಮೇಲೆ ಅಮ್ಮ ರೆಸ್ಟ್ ತಗೊಳ್ಳಿ. ಪೂಜೆ ಮುಗಿಯೋ ತನಕ ಕಾಯಕ್ ಆಗಲ್ಲ ಅಕ್ಕ. ನಾನು ಈಗ್ಲೇ ಅಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಪೂಜೆ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು ಪ್ರದ್ಯುಮ್ನ. ಅಕ್ಕ, ಅಮ್ಮ ಇನ್ನ ಪೂಜೆಯಲ್ಲಿ ಕೂತ್ಕೊಂಡ್ರೆ ಸುಸ್ತಾಗ್ತಾರೆ, ಭಯ ಪಡ್ತಾರೆ. ನನ್ ಮಾತ್ ಕೇಳು, ನಾನು ಕರ್ಕೊಂಡು ಹೋಗಿ ಬರ್ತೀನಿ. ನಾನು ಹೆಲ್ಪ್ ಮಾಡ್ತೀನಿ, ಬಾ ಅಣ್ಣ. 1 ನಿಮಿಷ.
ಇಬ್ರು ಸ್ವಲ್ಪ ಯೋಚನೆ ಮಾಡಿ. ಎಲ್ಲರ ಮುಂದೆ ಅಮ್ಮನ್ನ ಹಾಕಿ ಕರ್ಕೊಂಡು ಹೋದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಕೇಳೋರು ಕೇಳಲಿ ಅಕ್ಕ, ಬೇರೆಯವ್ರ ಪ್ರಶ್ನೆ ಕೇಳ್ತಾರೆ ಅಂತ ಅಮ್ಮ ಸಂಕಟ ಪಡೋದನ್ನ ನನ್ನ ಕೈಲಿ ನೋಡಕ್ ಆಗಲ್ಲ. ಅಬ್ಬಬ್ಬಾ, ಏನಮ್ಮ ಮಗನ್ ನಾಟಕ. ಮಗ ಕಣ್ಮುಂದೆ ಇಲ್ದೇ ಇದ್ರೆ ಎದೆ ಓಡ್ಕೋತೀನಿ ಅಂತ ಅಮ್ಮ, ಅಮ್ಮ ಸಂಕಟ ಪಡ್ತಾ ಇದ್ದಾಳೆ ಅಂತ ನೋವು ಮಾಡ್ಕೊಳ್ಳೋ ಮಗ. ಅಮ್ಮ ಅಷ್ಟೆಲ್ಲ ಕಷ್ಟಪಡ್ತಿದ್ರೆ ಬೇರೆಯವ್ರಿಗೆಲ್ಲ ಅರ್ಥ ಆಗುತ್ತಣ್ಣ. ಯಾರಿಗೂ ಅರ್ಥ ಆಗಲ್ಲ, ತಲೆಗೊಂದು ಮಾತಾಡ್ತಾರೆ. ಈ ಮನೇಲಿ ಫಂಕ್ಷನ್ ಆದಾಗೆಲ್ಲ ಏನಾದ್ರೂ ಒಂದು ತೊಂದರೆ ಆಗ್ತಾನೆ ಇದೆ. ಈ ಸಲ ಆ ಥರ ತೊಂದರೆ ಯಾವುದೂ ಆಗದೆ ಇದ್ರೆ ಸಾಕು. ಆ ಥರ ಏನಾದ್ರು ಆದ್ರೆ ಮಾಯಿಗೆ ತುಂಬಾ ಸಿಟ್ಟು ಬರುತ್ತೆ. ಆಪತ್ ಬಾಂಧವ, ನಾನು ನಿನ್ಗೊಂದು ಸಲಹೆ ಕೊಡ್ಲಾ? ಹೇಳಿ ಆಮ್ರಪಾಲಿ. ಪೂಜೆಯಿಂದ ಹೇಳೋದು ಶುಭ ಅಲ್ಲ. ಛಾಯಾ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಹಾಗಂತ ಅಮ್ಮನ ಆರೋಗ್ಯನೂ ನೋಡದೆ ಇರಕ್ಕಾಗಲ್ಲ. ಅಮ್ಮನಿಗೆ ಸಮಾಧಾನ ಆಗೋದು ನಿನ್ನಿಂದ ಮಾತ್ರ. ಪೂಜೆ ಮುಗಿಯೋ ತನಕ ಅಮ್ಮನ ಪಕ್ಕ ಕೂತ್ಕೋ, ಅವ್ರ ಕೈ ಹಿಡ್ಕೋ, ಸಮಾಧಾನ ಆಗತ್ತೆ ಅಮ್ಮನ್ಗೆ. ಪೂಜೆ ಮುಗಿದ ತಕ್ಷಣ ಅವರು ಸುಧಾರಿಸ್ಕೋಬಹುದು, ಅವ್ರಿಗೂ ಗಾಬರಿ ಕಡಿಮೆ ಆಗತ್ತೆ. ನಿನ್ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಹಾಗೆ ಮಾಡ್ತೀನಿ ಆಮ್ರಪಾಲಿ. ಥ್ಯಾಂಕ್ ಯು. ಈ ಮನೇಲಿ ಏನ್ ಆಟ ಆಡ್ತಾ ಇದೀಯಾ ಆಮ್ರಪಾಲಿ? ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಯಾಕೆ ನನ್ನ ತಮ್ಮನ ಹತ್ರ ಬಣ್ಣವಾಗಿ ಮಾತಾಡ್ತಾ ಇದೀಯಾ? ಏನ್ ಬೇಕು ನಿನ್ಗೆ? ಅಮ್ಮ ಹುಷಾರಾದ ತಕ್ಷಣ ಅವರ ಹತ್ತಿರ ರಾಜಕುಮಾರನ ವಿಷಯ ಮಾತಾಡಲೇಬೇಕು. ಬೇರೆ ದಾರಿ ಇಲ್ಲ ನನ್ನ ಬಳಿ. ರಾಜಕುಮಾರನನ್ನು ಹುಡುಕಲೇಬೇಕು. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಮಗಳ? ಹಾ, ನನ್ನ ಮಗಳು. ನಮಸ್ಕಾರ, ಬಂದಿದ್ದು ಖುಷಿ ಆಯ್ತು. ಈಶ್ವರಿ, ಯಾವಾಗ ಬಂದೆ ವಾಪಸ್ಸು? ನಂಗೆ ಗೊತ್ತೇ ಆಗ್ಲಿಲ್ಲ. ಇದೇನು ಹೀಗೆ ಮಾತಾಡ್ತಿರಲ್ಲ ಅಲ್ತಮ್ಮ? ನಾನು ಬಂದ ದಿನಾನೇ ಮಾಯಿ ಒಂದು ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡಿದ್ರು. ಅರಸು ಮನೆ ಮಗಳು ವಾಪಸ್ ಬಂದಿದ್ದೀನಿ ಅಂದ್ರೆ ಸುಮ್ಮನೆನಾ? ನಿಮ್ಮ ಅಮ್ಮನಿಗೆ ನೀನು ಬರೋದೇ ಇಷ್ಟ ಇಲ್ಲ ಅನ್ಕೊಂಡಿದ್ದೆ. ಯಾವಾಗ ಒಂದ್ಸಲ ನಿಮ್ಮ ಮನೆಗೆ ಬಂದಾಗ ಎಲ್ಲಿ ನಿಮ್ಮ ಮಗಳು ಅಂತ ಕೇಳೋದಕ್ಕೆ ಯಾವ ಮಗಳು ಅಂತ ಕೇಳಿದ್ರು. ನಂಗೊಂಚೂರು ಕೆಲಸ ಇದೆ, ಬರ್ರಿ. ಸುನೀತಾ ಆಂಟಿ, ಹೇಗಿದ್ದೀರಾ? ನಾನ್ ನೋಡಮ್ಮ, ಮಗನ್ ಮದ್ವೆ ಮಾಡಿ ಮನೆ ಜವಾಬ್ದಾರಿನ ಸೊಸೆ ಕೈಯಲ್ಲಿ ಕೊಟ್ಬಿಟ್ಟು ನಾನ್ ಜಮ್ ಅಂತ ತಿರ್ಗಾಡ್ಕೊಂಡಿದ್ದೀನಿ. ಅಂದಾಗೆ ನಿನ್ ಮಗಳಲ್ಲಿ ಅವಳು ಇಲ್ಲೇ ಇದ್ಲು. ಶೋನಾ, ಎಕ್ಸ್ಕ್ಯೂಸ್ ಮೀ. ಇವಳೆ ನನ್ನ ಮಗಳು. ಹಾಯ್ ಯುಕ್ತಿ, ನಾನು ನಿಮ್ಮಮ್ಮನ ಕಸಿನು. ಚಿಕ್ಕವಳಿದ್ದಾಗ ನೋಡಿದ್ದು. ಎಷ್ಟು ಬೆಳೆದ್ಬಿಟ್ಟಿದ್ಯಾ? ಮುದ್ದಾಗಿದ್ದಾಳೆ ನಿನ್ ಮಗಳು. ಯಾಕೆ ಕಾಯ್ತಾ ಇದೀಯಾ? ಮದ್ವೆ ಮಾಡ್ಬಿಡು. ಅಯ್ಯೋ, ವಿಷಯ ಗೊತ್ತಾಗ್ಲಿಲ್ವಾ? ಪ್ರದ್ಯುಮ್ನಂಗೂ ನನ್ನ ಶೋನಂಗೂ ಮದ್ವೆ ಫಿಕ್ಸ್ ಆಗಿದೆ. ಮುಂಚಿನಾಗೆ ಇದೆಯಾ ಈಶ್ವರಿ? ಏನು ಬದಲಾಗಿಲ್ಲ. ಒಳ್ಳೆ ಜೋಕ್ ಮಾಡ್ತೀಯ. ಇದು ಜೋಕ್ ಅಲ್ಲ ಆಂಟಿ, ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಹೌದು ಆಂಟಿ, ಪ್ರದ್ಯುಮ್ನ ನನ್ನ ಫಿಯಾನ್ಸೆ. ನೀನು ನಿಮ್ಮ ಅಮ್ಮಂತನೇ ತಮಾಷೆ ಮಾಡ್ತೀಯಲ್ಲ ಯುಕ್ತಿ, ಸುಮ್ಮನೆ ಇರಮ್ಮ. ಮಾಯಿ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಹಾಗೆ ಸುಮ್ನೆ ಪ್ರದ್ಯುಮ್ನ್ಗೆ ಯಾರ್ಯಾರನ್ನೂ ತಂದ್ಕೊಳ್ಳಲ್ಲ. ಯಾರನ್ನು ಅಂದ್ರೆ ನಾನ್ ಈ ಮನೆ ಮಗಳು ಸುನೀತಾ.
ಚೆನ್ನಾಗಿದೆಯಾ ಸುನೀತಾ? ನೀನ್ ಚೆನ್ನಾಗಿದೆಯಾ ರಾಧಿಕಾ? ಹೀಗೆ ನೆಂಟ್ರು ಹೋಗ್ಲು ಅಂದ್ಮೇಲೆ ಬರ್ತಾ ಇರ್ಬೇಕು. ನೀವು ಕರೆದ್ರೆ ಬರ್ದೇ ಇರ್ತೀವ ಮಾಯಿ. ಬಂದು ಒಂದ್ 4 ಒಳ್ಳೆ ಮಾತಾಡ್ತಿದ್ದೀರಲ್ಲ, ಅಷ್ಟೇ ಸಾಕು. ಅಲ್ವಾ ಈಶ್ವರಿ? ಬನ್ನಿ, ಪೂಜೆ ಮುಗಿತಾ ಬಂತು, ಮಂಗಳಾರತಿ ತಗೊಳ್ಳೋಣ. ಈಶ್ವರಿ, ನೀನು ಮಂಗಳಾರತಿ ತಗೋ. ಮನ್ಸಲ್ಲಿರೋದನ್ನೆಲ್ಲ ಬೇಡ್ಕೊ, ಫಲ ಸಿಗುತ್ತೋ ನೋಡೋಣ. ಬನ್ನಿ. ಏನ್ ಮಮ್ಮ, ದಿನಾಗ್ಲೂ ಇನ್ಸಲ್ಟ್ ಆಗತ್ತೆ ಈ ಮನೇಲಿ. ಬೇಡ್ಕೋತೀನಿ ಮಾಯಿ, ಮನ್ಸಲ್ಲಿ ಇರೋದನ್ನ ಬೇಡ್ಕೋತೀನಿ, ಫಲ ಖಂಡಿತ ಸಿಗತ್ತೆ.